ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಂಬರ್ 1 ಶೆಫ್ ಆಗಿರೋ ಮಾಧವ್ ಸರ್ ಅವ್ರನ್ನ ಅಸಿಸ್ಟೆಂಟ್ ಆಗಿ ಪಡೆದಿರೋ ನೀವು ಲಕ್ಕಿ ತುಳಸಿ ಮ್ಯಾಗಿ ಇವ್ರು ಮಾಡಿದ ರೆಸಿಪಿ ತಿಂತಿದ್ರೆ ನಂಬರ್ 1 ಶೆಫ್ ಯಾರು ಅಂತ ನಿಂಗೆ ಕನ್ಫ್ಯೂಸ್ ಆಗತ್ತೆ. ಹೇಗಾಗಿದೆ ನೋಡಿ ಮಾಧವ್ ಅವರೇ, ರುಚಿ ಹೇಗಿದೆ ಅಂತ. ನೀವು ಮಾಡಿದ್ದೀರಿ ಅಂದಮೇಲೆ ಪರ್ಫೆಕ್ಟಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ಆ ಏಲಕ್ಕಿನ ಸಿಪ್ಪೆ ಸಮೇತ ಪುಡಿ ಮಾಡಿ ಹಾಕಿದ್ದಿರಲ್ಲ, ಒಂಥರ ವಿಶೇಷವಾದ ರುಚಿ ಬಂದಿದೆ. ಮ್ಯಾಗಿ ನೀನು ತಗೋ. ಸ್ವಲ್ಪ ಸಂಕೋಚ ಮಾಡಿಕೊಂಡು ಬೇಡ ಅನ್ನೋಣ ಅನ್ಕೊಂಡೆ, ಆದ್ರೆ ಈ ಸ್ಮೆಲ್ಲಿಗೆ ಬೇಡ ಅನ್ನಕ್ ಮನ್ಸೇ ಆಗ್ತಿಲ್ಲ. ನೋಡಿದ್ರ ತುಳಸಿಯವರೇ, ನನಗೆ ಹೆಸರುಬೇಳೆ ಹಲ್ವಾ ಇಷ್ಟ ಅಂತ ಹೇಳಿದ್ರೆ ಅದೇನು ಟೇಸ್ಟ್ ಇರುತ್ತೆ ಅಂತ ನಗೋಳು. ಈಗ ನೀವು ಮಾಡಿರೋ ಹಲ್ವ ಸ್ಮೆಲ್ಲಿಗೆ ಕಳೆದೋಗಿದ್ದಾಳೆ. ಆಸಮ್ ಮ್ಯಾಮ್, ಸೂಪರ್. ನಾನೊಬ್ಳೆ ಮಾಡಿದ್ದಲ್ಲ, ಮಾಧವ್ ಅವ್ರು ಹೆಲ್ಪ್ ಮಾಡಿದ್ದಕ್ಕೆ ಆಗಿದ್ದು. ಇಲ್ಲ ಅಂದಿದ್ರೆ ಈ ಅಡುಗೆ ಮನೆ ನೋಡಿ ನನಗೇನು ತೋಚ್ತಾನೆ ಇರಲಿಲ್ಲ. ನಂದೇನಿಲ್ಲ ತುಳಸಿಯವರೇ, ನೀವು ಕೆಫೆವರೆಗೂ ಬಂದು ಹಲ್ವಾ ಮಾಡಿಕೊಟ್ರಲ್ಲ, ಅದು ದೊಡ್ಡದು. ಸಾಲದಕ್ಕೆ ಕೈ ಬೇರೆ ಸುಟ್ಕೊಂಡ್ರಿ. ಅಡುಗೆ ಮನೇಲಿ ಕೆಲಸ ಮಾಡೋ ಹೆಂಗಸರಿಗೆ ಇದೆಲ್ಲ ಏನು ಹೊಸ್ತಲ್ಲ. ಈ ಹಲ್ವಾ ಮಕ್ಕಳಿಗೆಲ್ಲ ಇಷ್ಟ ಆದರೆ ಅಷ್ಟೇ ಸಾಕು. ತಡ ಆಗ್ತಾ ಇದೆ, ನಾನೇನು ಬರ್ತೀನಿ. ಸರಿ ತುಳಸಿಯವರೇ, ತುಂಬ ಥ್ಯಾಂಕ್ಸ್. ಮ್ಯಾಗಿ, ತುಳಸಿಯವ್ರನ್ನ ಆಟೋಗೆ ಹತ್ತಿಸ್ತೀಯಾ? ಶೋರ್ ಸರ್, ಬನ್ನಿ ಮ್ಯಾಮ್. ವಾಟ್ ಬ್ರೋ, ಅಹುಜಾಸ್ ಹೈಲಿ ಎಕ್ಸ್ಪೆಕ್ಟೇಷನ್ ಇರೋ ಪ್ರಾಜೆಕ್ಟು, ಅದನ್ನ ಐ ನೋ, ಅದಕ್ಕೆ ಸಮರ್ಥ ಕೊಡ್ತಿದ್ದೀನಿ. ಸಮರ್ಥ, ಫೈಲ್ನ ಡೀಟೇಲಾಗಿ ಸ್ಟಡಿ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಡೈರೆಕ್ಟಾಗಿ ನನಗೆ ಕಾಂಟ್ಯಾಕ್ಟ್ ಮಾಡಿ, ನೋ ಪ್ರಾಬ್ಲಮ್. ಶೋರ್ ಸರ್, ಥ್ಯಾಂಕ್ ಯು ಸೋ ಮಚ್. ರಿಸರ್ವೇಷನ್? ಓ, ವ್ಯಾಲೆಂಟೈನ್ಸ್ ಡೇಗೆ ಅಂತ ಸಿಟಿನೇ ಬುಕ್ ಮಾಡಿರ್ತಾಳೆ. ಪ್ರೊಫೆಷ್ನಲಿಸಮ್ ಅನ್ನೋದು ಗೊತ್ತಿರೋರು ಕೊಡಬೇಕು ಪ್ರಾಜೆಕ್ಟ್, ಆಫೀಸಲ್ಲಿ ಕೂತ್ಕೊಂಡು ಪರ್ಸ್ನಲ್ ಮೆಸೇಜ್ ನೋಡೋರ್ಗಲ್ಲ. ಸಮರ್ಥ, ಎನಿ ಪ್ರಾಬ್ಲಮ್? ಏನಾದರೂ ಎಮರ್ಜೆನ್ಸಿ ಇತ್ತಾ? ಹಾಗೇನಿಲ್ಲ ಸರ್, ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ನನ್ನ ವೈಫು ಸೆಲೆಬ್ರೇಷನ್ ಮಾಡೋದಕ್ಕೇನೋ ಪ್ರಿಪ್ರೇಷನ್ ಮಾಡ್ಕೊಂಡಿರಬೇಕು, ಅದ್ರ ಮೆಸೇಜ್ ಬಂತು ಅಷ್ಟೇ. ಓಹ್ ನೈಸ್. ಇವತ್ತು ಬೇಗ ಆಫೀಸಿಂದ ಹೋಗಿ ನಿಮ್ಮ ವೈಫ್ ಜೊತೆ ವ್ಯಾಲೆಂಟೈನ್ ಡೇ ಸೆಲೆಬ್ರೇಟ್ ಮಾಡಿ. ನಾಳೆಯಿಂದ ಕೆಲಸ ಶುರು ಮಾಡಿ, ನೋ ಪ್ರಾಬ್ಲಮ್. ನಾಳಿದ್ದು ಬೇಗ ಬಂದು ಕೆಲಸನ ಶುರು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಮರ್ಥ, ಒಂದು ನಿಮಿಷ. ಇಫ್ ಯು ಡೋಂಟ್ ಮೈಂಡ್, ಒಂದು ಪರ್ಸ್ನಲ್ ಕ್ವೆಶ್ಚನ್. ಈ ವ್ಯಾಲೆಂಟೈನ್ಸ್ ಡೇಗೆ ಹೆಂಡತಿಗೆ ಏನು ಗಿಫ್ಟ್ ಮಾಡಿದ್ರೆ ಖುಷಿ ಪಡ್ತಾರಂತ ಏನಾದರೂ ಐಡಿಯಾ ಇದೆಯಾ? ನನಗೂ ಅಷ್ಟು ಐಡಿಯಾ ಇಲ್ಲ ಸರ್. ನನಗೆ ಗೊತ್ತಿರೋ ಪ್ರಕಾರ ಹೆಣ್ಮಕ್ಳಿಗೆ ಜ್ಯುವೆಲರಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಓಹ್ ಓಕೆ, ಥ್ಯಾಂಕ್ ಯು. ಯಾರು ಬರ್ತಿರಬಹುದು? ದಿನ ನೋಡ್ತಾರೆ ಅಂತಂದರೆ ವಾಕಿಂಗ್ ಬರೋರೇ ಯಾರಾದರೂ ಆಗಿರಬೇಕು. ಯಾರೋ ಬೇಕು ಅಂತ ಮಾಡಿದ್ದಾರೆ. ಆದರೆ ಯಾಕೆ? ಓ, ಅಶೇಷ ಬೇರೆ ಅದೃಷ್ಟವಂತ ಅಂತ ತಲೆನಲ್ಲಿ ಹುಳ ಬಿಟ್ಟು ಹೋದ. ನೆಗೆದು ಬಿತ್ತು. ಇಂಥದನ್ನೆಲ್ಲ ಜಾಸ್ತಿ ಯೋಚನೆ ಮಾಡಲೇಬಾರ್ದು. ತಾತ,
ಹೇ ಸೋಗ್ಲಾಡಿ, ಹೆದರ್ಸ್ತಿದ್ದೀಯಾ? ಅದು ಈ ದತ್ತನ್ನ. ಅಯ್ಯೋ ಅಷ್ಟೊಂದು ಧೈರ್ಯ ನನಗೆಲ್ಲಿಂದ ಬರಬೇಕು ತಾತ. ನಾನು ನಿಮ್ಮನ್ನು ಕರೀತಾ ಇದ್ದೆ, ನೀವೇ ಯಾವುದೋ ಲೋಕದಲ್ಲಿ ಮುಳುಗಿ ಹೋಗಿದ್ರಿ. ಏನು ಯೋಚಿಸ್ತಿದ್ರಿ ತಾತ? ನಾನು ಏನು ಬೇಕಾದ್ರೂ ಯೋಚನೆ ಮಾಡ್ತೀನಿ, ಅದನ್ನು ನಿನಗೆ ಹೇಳಬೇಕಾ? ಹಾಗಲ್ಲ ತಾತ, ನಾನು ಕರೆದ್ರೂ ಕೇಳಲಿಲ್ವಲ್ಲ ನಿಮಗೆ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೆ. ತಾತ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದಕ್ಕೆ ಹಾಂ, ಅದಕ್ಕೆ ಅದಕ್ಕೆ ನಿಮಗೆ ಇವಳಿಗೆ ಏನಾದರೂ ನನ್ನ ಲೆಟರ್ ವಿಷಯ ಗೊತ್ತಾಗೋಯ್ತಾ? ಆ ಶೇಷು ಏನಾದರೂ? ಇಲ್ಲ ಇಲ್ಲ. ಯಾಕೆ ತಾತ, ರಾತ್ರಿ ಆಚೆ ಹೋಗೋದು ನಿಮ್ಗೆ ಇಷ್ಟ ಇಲ್ವಾ? ನಾನು ಅಲ್ಲಿಗೆ ಹೋಗ್ತಿರೋದು ಗೊತ್ತಾಗೋಯ್ತಾ ಇವಳಿಗೆ? ಹೇಳಿ ತಾತ. ಎಲ್ಲಿಗೆ ಎಲ್ಲಿಗೆ? ಏನು ಮಾತಾಡ್ತಾ ಇದೀಯ ನೀನು? ನನಗೆ ಎಲ್ಲಿ ಹೋಗೋದಕ್ಕೂ ಇಷ್ಟ ಇಲ್ಲ. ಅಯ್ಯೋ ತಾತ, ನಾನು ಹೇಳಿದ್ ನಿಮಗಲ್ಲ, ನಾನು ಸಮರ್ಥ ಇವತ್ತು ರಾತ್ರಿ ಡಿನ್ನರಿಗೆ ಆಚೆ ಹೋಗ್ತೀವಿ ಅಂತ. ಅದಕ್ಕೆ ನಿಮ್ಮ ಪರ್ಮಿಷನ್ ತಗೊಳ್ಳೋಣ ಅಂತ ಕೇಳಿದೆ. ನಾವು ಹೋಗೋದು ನಿಮಗಿಷ್ಟ ಇಲ್ವಾ? ಓ ಆಗ ನಾನು ಏನೇನೋ ಅಂದ್ಕೊಂಡೆ. ಹಾಂ, ಯಾಕೆ ತಾತ, ಏನು ಅಂದ್ಕೊಂಡ್ರಿ? ನೀವೆಲ್ಲಾದರೂ ಹೋಗ್ತಿದ್ದೀರಾ? ಏನು ಹಾಗಂದ್ರೆ ನಾನೆಲ್ಲಾದರೂ ಹೋಗ್ತೀನಿ ಅಂದ್ರೆ ನಿನ್ನ ಪರ್ಮಿಷನ್ ತಗೋಬೇಕಾ? ಅದು ಹಾಗಲ್ಲ ತಾತ. ಹಾಗೋ ಹೀಗೋ ಒಟ್ಟಿನಲ್ಲಿ ತಡ ಮಾಡಬೇಡಿ, ಬೇಗ ಬನ್ನಿ. ಸರಿ ತಾತ, ಥ್ಯಾಂಕ್ ಯು ಸೋ ಮಚ್. ಈ ಸೋಗ್ಲಾಡಿನೂ ಟೆನ್ಷನ್ ಕೊಟ್ಬಿಟ್ಲಲ್ಲಪ್ಪ. ಓಹೋ, ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.